ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವು ಆರ್ ಟಿ ಅಪ್ಲಿಕೇಶನ್ ಅಂದರೆ ಕರ್ನಾಟಕ ಆರ್ ಟಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಸುತ್ತಮುತ್ತಲಿರುವ ಸ್ಕೂಲ್ ಹೇಗೆ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನೀವು ಈ ಸ್ಕೂಲ್ ಲಿಸ್ಟ್ನ ಫಸ್ಟೇ ಚೆಕ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅಪ್ಲಿಕೇಶನ್ ನಿಮಗೆ ಸಬ್ಮಿಟ್ ಆಗುತ್ತೋ ಇಲ್ಲ ಅಂತ ಇಲ್ಲಿ ಫಸ್ಟ್ಗೆ ಗೊತ್ತಾಗ್ತಾ ಹೋಗುತ್ತೆ. ಈ ವೆಬ್ಸೈಟ್ ಲಿಂಕ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ಆರ್ ಟಿ ಸ್ಕೂಲ್ ಲಿಸ್ಟ್ನ ನಿಮ್ಮ ನೈಬರ್ಹುಡ್ ಸ್ಕೂಲ್ ಲಿಸ್ಟ್ ಅಂದರೆ ಸುತ್ತಮುತ್ತಲಿನ ನಿಮ್ಮ ವಾರ್ಡ್ ಸುತ್ತಮುತ್ತಲಿರುವ ಸ್ಕೂಲ್ನ ಲಿಸ್ಟ್ನ ಹೀಗೆ ಚೆಕ್ ಮಾಡ್ಬೋದು. ಇಲ್ಲಿ ವೆಬ್ಸೈಟಿಗೆ ಬಂದರೆ ಈ ಥರ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನೋ ಮೈ ಸ್ಕೂಲ್ ನೇಬರ್ಹುಡ್ ಸ್ಕೂಲ್ ಲಿಸ್ಟ್ ಫಾರ್ ಆರ್ ಟಿ 2026 ಫೈನಲ್ ಪ್ರೊವಿಷನಲ್ ಅಂತಿದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನಂತಂದರೆ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು, ಸಪೋಸ್ ನಮ್ಮ ಡಿಸ್ಟ್ರಿಕ್ಟಿಗೆ ಇಲ್ಲಿ ದಾವಣಗೆರೆ ಅಂತ ಬಂದರೆ ದಾವಣಗೆರೆ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಯಾವುದು ನಾರ್ತ್ ಬರುತ್ತೋ ಸೌತ್ ಬರುತ್ತಾ ಇದನ್ನು ಫಸ್ಟ್ ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕಾಗತ್ತೆ. ನಿಮ್ಮ ನಾರ್ತ್ ನಲ್ಲಿ ಬಂದ್ರೆ ಯಾವ ಸ್ಕೂಲ್ಗಳು ಬರ್ತಾ ಹೋಗ್ತಾ ಇದೆ, ಸೌತ್ ನಲ್ಲಿ ಬಂದ್ರೆ ಯಾವ ಸ್ಕೂಲ್ ಬರ್ತಾ ಹೋಗುತ್ತೆ ಅಂತ. ಇಲ್ಲಿ ಸೌತ್ ಅಂತ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ರಿ, ನೀವು ಹಳ್ಳಿಯವರಾಗಿದ್ರೆ ರೆವೆನ್ಯೂ ವಿಲೇಜಸ್ ಇದ್ರೆ ಇದನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ. ಅರ್ಬನ್ ಲೋಕಲ್ ಬಾಡೀಸ್ ಅಂದ್ರೆ ಈ ಹಳ್ಳಿಗಳು ಇದ್ರೂ ಈ ಅರ್ಬನ್ ಲೋಕಲ್ ಬಾಡೀಸ್ ಅಲ್ಲಿ ಬರ್ತಾಗುತ್ತೆ. ನೀವು ಮೂಲತಃ ಸಿಟಿನವರಾಗಿದ್ರೆ ಈ ಕಾರ್ಪೊರೇಷನ್ ವಾರ್ಡ್ಸ್ ಇದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರೆವೆನ್ಯೂ ವಿಲೇಜ್ ವಾರ್ಡ್ ಅಂತಿದೆ. ನಿಮ್ಮ ವಾರ್ಡ್ ಯಾವ್ದು ಬರುತ್ತೆ ಅಂತಂದು ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೋಬೇಕತ್ತೆ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು ನಿಮ್ಮ ವಾರ್ಡ್ ಯಾವ್ದಿದೆ ಅಂತ. ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ವಾರ್ಡ್ ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಸೆಲೆಕ್ಟ್ ಮಾಡಿ. ಇಲ್ಲಿ ವಾರ್ಡ್ 40 ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಯಾವೆಲ್ಲ ಸ್ಕೂಲ್ಗಳು ಇದಾವೆ ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ಏನಂತಂದ್ರೆ ಪ್ರೈವೇಟ್ ಸ್ಕೂಲ್ಗಳು, ಇಲ್ಲಿ ಸ್ಕೂಲ್ ಕೋಡ್ ಬರ್ತಾ ಹೋಗುತ್ತೆ. ಈ ಸ್ಕೂಲ್ ಕೋಡ್ ನಿಮ್ಮ ಸುತ್ತಮುತ್ತಲು ಯಾವ್ದಾದ್ರು ಪ್ರೈವೇಟ್ ಸ್ಕೂಲ್ ಇತ್ತಂತಂದ್ರೆ ನೀವು ಸ್ಕೂಲ್ ಕೋಡ್ ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಸ್ಕೂಲ್ ಲಿಸ್ಟ್ ಇದೆ ನೋಡ್ರಿ, ಸ್ಕೂಲ್ ನೇಮ್ ಯಾವ ಸ್ಕೂಲ್ ಇದೆ. ಈ ಒಂದು ವಾರ್ಡ್ 40 ಅಲ್ಲಿ ಯಾವ ಒಂದು ಸ್ಕೂಲ್ ಇದೆ. ಇಲ್ಲಿ SRP ಕಾನ್ವೆಂಟ್ ಇದೆ, MES ಹೈಸ್ಕೂಲ್ ಇದೆ, ಸಿದ್ದರಾಮೇಶ್ವರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ, ಚೇತನ ಒಲಿಂಪಿಯಾಡ್ ಸ್ಕೂಲ್ ದಾವಣಗೆರೆಯಲ್ಲಿದೆ. ಇಲ್ಲಿ ಪ್ರೈವೇಟ್ ಅನ್ಎಡೆಡ್, ಇಲ್ಲಿ ಎಂಟ್ರಿ ಕ್ಲಾಸ್ ಒಂದೊಂದು ಸ್ಕೂಲಿಗೆ ಒಂದೊಂದ್ ತರ ಎಂಟ್ರಿನ ಇಟ್ಟಿರ್ತಾರೆ. ಇಲ್ಲಿ ಕ್ಲಾಸ್ 1 ಎಂಟ್ರಿ ಇದೆ. ಇಲ್ಲಿ ಪುಷ್ಪಮಲಿಂಗಪಲ್ಲಿ ಕ್ಲಾಸ್ 1 ಎಂಟ್ರಿ ಇದೆ. ಇಲ್ಲಿ LKG ಇದೆ. SRP ಕಾನ್ವೆಂಟ್ ಅಲ್ಲಿ LKG ಇದೆ. ಎಲ್ಲ ಇಂಗ್ಲಿಷ್ ಮೀಡಿಯಂ ಇದೆ. ಇಲ್ಲಿ ಕೋ ಎಜುಕೇಶನ್ ಇದೆ. ಇಲ್ಲಿ ಈ ಒಂದು ಸ್ಕೂಲು RT 2026ಕ್ಕೆ ಎಲಿಜಿಬಲ್ ಇರ್ತಕ್ಕಂಥ ಸ್ಕೂಲ್ ಲಿಸ್ಟ್ ಮಾತ್ರ ಇಲ್ಲಿ ಬರ್ತಾ ಹೋಗುತ್ತೆ. ಸಪೋಸ್ ನಾನು ಅದೇ ತರ ಇಲ್ಲಿ ಮತ್ತೊಂದು ಯಾವ್ದಾದ್ರು ವಾರ್ಡ್ ಸೆಲೆಕ್ಟ್ ಮಾಡ್ತೇನೆ, 38 ವಾರ್ಡು. ಇಲ್ಲಿ ನೋಡ್ರಿ, ಈ ಒಂದು ವಾರ್ಡ್ ಅಲ್ಲಿ 38ನೇ ವಾರ್ಡ್ ಅಲ್ಲೂ ಇಲ್ಲಿ PS ಗುಂಡಿ ಸ್ಕೂಲು ಇವೆಲ್ಲ ಬರ್ತಾ ಇದೆ. ಇದೇ ತರ ತಳ್ಳಬಾಳು ICSE ಸ್ಕೂಲು, ತಳ್ಳಬಾಳು ಸೆಂಟ್ರಲ್ ಸ್ಕೂಲು, ತಳ್ಳಬಾಳು ಎಡು ಪ್ಲಾನೆಟ್ ಇವೆಲ್ಲ ಬರ್ತಾ ಇದೆ. ಇಲ್ಲಿ ಪ್ರೈವೇಟ್ ಅನ್ಎಡೆಡ್ ಸ್ಕೂಲ್ ಅಂತಂದ್ರೆ ಈ ಪ್ರೈವೇಟ್ ಸ್ಕೂಲು ಯಾವೊಂದು ಸ್ಕೂಲಿಗೆ ಯಾವೊಂದು ಮೀಡಿಯಮ್ಮು ಯಾವೊಂದು ಎಜುಕೇಶನ್ ಟೈಪ್ ಇದೆ ಅಂತಂದು ಇಲ್ಲಿ ಸಪೋಸ್ ಆ ಸ್ಕೂಲ್ CBSE ಇದ್ರೆ ಇದನ್ನು ಇಲ್ಲಿ ತೋರಿಸ್ತಾ ಹೋಗುತ್ತೆ. ಅದೇ ತರ ನಾನು ಇಲ್ಲಿ ಒಂದು ಶಿವಮೊಗ್ಗ ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ ಶಿವಮೊಗ್ಗ ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ ಯಾವೊಂದು ಶಿವಮೊಗ್ಗದ ಸಿಟಿನೇ ಸೆಲೆಕ್ಟ್ ಮಾಡ್ತೀನಿ. ಕಾರ್ಪೊರೇಷನ್ ವಾರ್ಡ್ಸ್ ನೇ ಸೆಲೆಕ್ಟ್ ಮಾಡ್ತೀನಿ. ಸಿಟಿ ಆಗಿದ್ರೆ ಕಾರ್ಪೊರೇಷನ್ ವಾರ್ಡ್ಸ್ ನ ಸೆಲೆಕ್ಟ್ ಮಾಡಿ. ಇಲ್ಲಿ ಹಳ್ಳಿ ಆಗಿದ್ರೆ ರೆವೆನ್ಯೂ ವಿಲೇಜ್ ಅಥವಾ ಅರ್ಬನ್ ಲೋಕಲ್ ಬಾಡೀಸ್. ಇಲ್ಲಿ ಶಿವಮೊಗ್ಗದಲ್ಲಿ ಏನಾದ್ರು ನಾರ್ತ್ ಸೌತ್ ಇದ್ರೆ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ನೀವು. ಇಲ್ಲಿ ಗಾಂಧಿನಗರ ಈಸ್ಟ್, ಗಾಂಧಿ ಬಜಾರ್ ವೆಸ್ಟ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ ನೋಡ್ರಿ, ನೀವು ಇಲ್ಲಿ ವೆಸ್ಟ್ ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಒಂದು ನಿಮ್ಮ ಈ ಸ್ಕೂಲ್ ಲಿಸ್ಟ್ ನಲ್ಲಿ ಯಾವುದಾದ್ರೂ ಒಂದು ಇಲ್ಲಿ ಗೌರ್ಮೆಂಟ್ ಅಂತ ಬಂತಂದ್ರೆ ನಿಮ್ಗೆ ಒಂದು 75% 75-90% ಏನಂತಂದ್ರೆ ಗೌರ್ಮೆಂಟ್ ಸ್ಕೂಲೇ ಸಿಗುತ್ತಂತ ಕನ್ಫರ್ಮ್ ಮಾಡ್ಕೋಬಿಡಿ. ಯಾವುದೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ ಇದ್ರೂನು ಏನಂತಂದ್ರೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಮಾತ್ರ ಅಲೋಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಒಂದು 10% ಪ್ರೈವೇಟ್ ಸ್ಕೂಲಿಗೆ ಅಲೋಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ತರ ನಾನು ಇಲ್ಲಿ ವಿದ್ಯಾನಗರ ಸೌತ್ ಅಂತ ಸೆಲೆಕ್ಟ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ನೋಡ್ರಿ, ಈ ಒಂದು ವಿದ್ಯಾನಗರ ಸೌತ್ ಅಂತ ಸೆಲೆಕ್ಟ್ ಮಾಡಿದಾಗ ಗೌರ್ಮೆಂಟ್ ಅಂತ ಇಲ್ಲಿ ತೋರಿಸಿದೆ. ಇಲ್ಲಿ ಸಪೋಸ್ ಇಲ್ಲಿ 4-5 ಗೌರ್ಮೆಂಟ್ ಇತ್ತಂತಂದ್ರೆ ಇಲ್ಲಿ ಸ್ಕೂಲು ನಿಮ್ಗೆ ಏನಂತಂದ್ರೆ ಒಂದು 70-90% ಏನಂತಂದ್ರೆ ಇಲ್ಲಿ ಪ್ರೈವೇಟ್ ಸ್ಕೂಲ್ ಇದ್ರೂನು ನಿಮ್ಗೆ ಗೌರ್ಮೆಂಟ್ ಸ್ಕೂಲ್ಗಳೇ ಸಿಗೋ ಚಾನ್ಸಸ್ ಇರುತ್ತೆ. ಈ ವೆಬ್ಸೈಟ್ ಲಿಂಕ್ ನ ಇಲ್ಲಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ವೆಬ್ಸೈಟಿಗೆ ತೆರಳಿ ನೀವು RT ಅಪ್ಲಿಕೇಶನ್ ಹಾಕ್ತೀರಾ ಅಂತಂದ್ರೆ, RT ಅಪ್ಲಿಕೇಶನ್ ಬಂದ್ಬಿಟ್ಟು ಏಪ್ರಿಲ್ 21ರಿಂದ ಪ್ರಾರಂಭ ಆಗುತ್ತೆ.
ನೀವು ಸ್ಕೂಲಿಗೆ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ, ನೀವು RT ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ, ನೀವು ಈ ತರ ನಿಮ್ಮ ಮನೆಯಲ್ಲೇ ಏನಂತಂದ್ರೆ, ನೀವು ಈ ತರ ನಿಮ್ಮ ಸುತ್ತಮುತ್ತಲಲ್ಲಿ ಇರುವ ಸ್ಕೂಲ್ ಅಡ್ರೆಸ್ನ, ಸ್ಕೂಲ್ ಯಾವ್ದಾದ್ರು ಬರುತ್ತೆ ಅಂತ ಈ ರೀತಿ ಚೆಕ್ ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಿ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.